ಗೈಸ್, ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ನ ಯಾರು ಯೂಸ್ ಮಾಡಲ್ಲ ಹೇಳಿ? ನಿಮ್ಮಲ್ಲಿ ಹಲವಾರು ಜನ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಾನೆ ಇರ್ತೀರಾ, ಶಾಪಿಂಗ್ಗೋಸ್ಕರ, ಜೊತೆಗೆ ಬಿಲ್ ಪೇಮೆಂಟ್ಸ್ಗೋಸ್ಕರ. ಸೊ ಫ್ಲಿಪ್ಕಾರ್ಟ್ ಅಪ್ಲಿಕೇಶನಲ್ಲಿ ಇವಾಗ ನೀವು ಲೋನ್ ಕೂಡ ತೊಗೊಬೋದು. ಆ್ಯಂಡ್ ಅದು ಕೂಡ 10 ಲಕ್ಷ ರೂಪಾಯಿವರೆಗಿನ ಲೋನ್ ಗೈಸ್. ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಫ್ಲಿಪ್ಕಾರ್ಟ್ ಇವಾಗ ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ. ಸೊ ಫ್ಲಿಪ್ಕಾರ್ಟ್ ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ನೀವು ಪರ್ಸ್ನಲ್ ಲೋನ್ನ ತೊಗೊಬೋದು ಇವತ್ತಿನ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸದ್ಯಕ್ಕೆ 2 ಥರದ ಲೋನ್ ಸಿಗ್ತಾ ಇದೆ. ಒಂದು 10 ಲಕ್ಷ ರೂಪಾಯಿವರೆಗಿನ ಇಲ್ಲಿ ಪರ್ಸ್ನಲ್ ಲೋನ್ ಅಥವಾ ನೀವು ಕ್ಯಾಶ್ ಲೋನ್ ಕೂಡ ಅನ್ಬೋದು. ಆ್ಯಂಡ್ ಇನ್ನೂ ಒಂದು 80,000 ರೂಪಾಯಿವರೆಗಿನ ಫ್ಲಿಪ್ಕಾರ್ಟ್ EMI ಲೋನ್, ಅದು ಇನ್ನೂ ಜಾಸ್ತಿನೇ ಸಿಗುತ್ತೆ ಒಂದೊಂದು ಕೇಸಲ್ಲಿ. ನನಗಂತರೂ ಇಲ್ಲಿ 80,000 ಸಿಕ್ಕಿತ್ತು. ಆ್ಯಂಡ್ ಸದ್ಯಕ್ಕೆ ಇವಾಗ ಅದು ಅವರ ಒಂದು ಇಂಟರ್ನಲ್ ಪಾಲಿಸಿ ಒಂದು ಇದರಿಂದ ಅದನ್ನು ಡಿಸೇಬಲ್ ಮಾಡಿದ್ದಾರೆ. ನಂದಾಗಿರ್ಬೋದು ಅಥವಾ ಇನ್ನೂ ಕೆಲವಷ್ಟು ಜನರದ್ದು ಡಿಸೇಬಲ್ ಮಾಡಿದ್ದಾರೆ. ಬಟ್ ಆದರೆ ಅದ್ರ ಬಗ್ಗೆ ಇವತ್ತು ನಾವು ಮಾತಾಡೋದು ಬೇಡ. ಇವತ್ತು ಓನ್ಲಿ ನಾವು ಫ್ಲಿಪ್ಕಾರ್ಟಿಂದ ಯಾವ ರೀತಿಯಾಗಿ ಕ್ಯಾಶ್ ಲೋನ್ ಅಥವಾ ಪರ್ಸ್ನಲ್ ಲೋನ್ನ ನೀವು ತಗೋಬೋದು. ಸೊ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಅಪ್ಲೈ ಮಾಡಿ ಕೂಡ ಲೈವ್ ಆಗಿ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿ ಗೈಸ್. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾಕುಂತ ವಿಡಿಯೋಸ್ಗೆ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಗೈಸ್. ಮೊದಲನೇದಾಗಿ ನೀವು ಇನ್ನೂ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೇಸ್ಟೋರಲ್ಲಿ ಬಂದುಬಿಟ್ಟು ಫ್ಲಿಪ್ಕಾರ್ಟ್ ಅಂತ ಸರ್ಚ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ, ಅಕೌಂಟ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಬನ್ನಿ. ಬಂದ ತಕ್ಷಣ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಆಪ್ಷನ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಕ್ಷನ್ ಇರುತ್ತೆ. ಅದರಲ್ಲಿ ಪ್ರೀ ಅಪ್ರೂವ್ಡ್ ಕ್ಯಾಶ್ ಲೋನ್ ಅಪ್ ಟು 10 lakhs ಅಂತ ಇರುತ್ತೆ. ನೋಡ್ತಾ ಇರಬಹುದು ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 10.99% ಇಂದನೇ ಸ್ಟಾರ್ಟಿಂಗ್ ಇದೆ. ಯಾವುದೇ ಇಲ್ಲಿ ಪೇಪರ್ ವರ್ಕ್ ಕೂಡ ಇಲ್ಲಿ ಇರೋದಿಲ್ಲ. ಆ್ಯಂಡ್ ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್ಗೋಸ್ಕರ ಅಪ್ಲೈ ಮಾಡ್ಕೊತೀರಾ ಅಂತಂದರೆ ಫ್ಲಿಪ್ಕಾರ್ಟ್ ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ಗೋಸ್ಕರ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ನಂತರ ಇಲ್ಲಿ ಫ್ಲಿಪ್ಕಾರ್ಟ್ EMI ಲೋನ್ ಆಲ್ರೆಡಿ ಹೇಳಿದ್ನಲ್ವಾ, ಇದು ನನಗೆ ಡಿಸೇಬಲ್ ಆಗಿದೆ. 80,000 ರೂಪಾಯಿವರೆಗೆ ನನಗೆ ಲಿಮಿಟ್ ಅನ್ನೋದು ಇಲ್ಲಿ ಸಿಕ್ಕಿತ್ತು. ಬಟ್ ಸದ್ಯಕ್ಕೆ ಇಲ್ಲಿ EMI ಸರ್ವಿಸಸ್ಸು ಇಲ್ಲದೆ ಇರೋ ಕಾರಣದಿಂದ ಇಂಟರ್ನಲ್ ಪಾಲಿಸಿ ರಿವಿಷನ್ಸಿಂದ ನನಗೆ ಇಲ್ಲಿ ಡಿಸೇಬಲ್ ಮಾಡಿದ್ದಾರೆ. ಆ್ಯಂಡ್ ಹಲವಾರು ಜನಕ್ಕೆ ಕೂಡ ಡಿಸೇಬಲ್ ಮಾಡಿದ್ದಾರೆ ಗೈಸ್. ಅಂದರೆ ಇಲ್ಲಿ ಕ್ರೆಡಿಟ್ ಸ್ಕೋರ್ನ ಸೇಫ್ ಗಾರ್ಡ್ ಮಾಡಲಿಕ್ಕೆ ಇದನ್ನು ಸ್ಟೆಪ್ಸನ್ನು ಅವ್ರು ತೊಗೊಂಡಿದ್ದಾರೆ. ಇಟ್ಸ್ ಓಕೆ, ನಾವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಲೋನ ತಗೋಬೋದು. ಇದೇ ಒಂದೇನಿಲ್ಲ ಗೈಸ್, ಓಕೆನಾ. ಸೊ ಇಲ್ಲಿ ಕ್ರೆಡಿಟ್ ಆಪ್ಷನ್ಸಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ಪ್ರೀ ಅಪ್ರೂವ್ಡ್ ಕ್ಯಾಶ್ ಲೋನ್ ಅಂತ ಇದೆಲ್ಲ 10 ಲಕ್ಷ ರೂಪಾಯಿವರೆಗೆ, ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ರೀತಿಯಾಗಿ ಬರುತ್ತೆ ಗೈಸ್. ಗೆಟ್ ಇನ್ಸ್ಟಂಟ್ ಕ್ಯಾಶ್ ಅಪ್ ಟು 10 lakhs ಅಂತಿದೆ. ನೋಡ್ತಾ ಇರ್ಬೋದು 3 ತಿಂಗಳಿಂದ ಅಪ್ ಟು 60 ತಿಂಗಳವರೆಗೆ ಈಸಿ EMIಸ್ಗಳಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಇನ್ಸ್ಟಂಟ್ ಆಗಿ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟು 10.99%. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರಾಪಿಕ್ ಇನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ ಇಲ್ಲಿ ನಮಗೆ ಪವರ್ಡ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಮೊದಲದಾಗಿ ಫಸ್ಟ್ ನೇಮ್ ಮತ್ತು ಮಿಡಲ್ ನೇಮ್ ಎಂಟರ್ ಮಾಡ್ಕೊಳ್ಳಿ. ನಂತರ ಲಾಸ್ಟ್ ನೇಮ್ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆನೋ ಅದೇ ಫಸ್ಟ್ ನೇಮ್, ಮಿಡಲ್ ನೇಮ್ ಮತ್ತು ಲಾಸ್ಟ್ ನೇಮ್ ಎಂಟರ್ ಮಾಡ್ಕೋಬೇಕು. ನಂತರ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆನೋ ಅದೇ ಡೇಟ್ ಆಫ್ ಬರ್ತನ ಎಂಟರ್ ಮಾಡ್ಕೊಳ್ಳಿ. ಡೇಟ್, ಮಂತ್ ಮತ್ತು ಇಯರ್ ವೈಸ್. ನಂತರ ಪ್ಯಾನ್ ನಂಬರ್ ಕೇಳುತ್ತೆ, ಪ್ಯಾನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ 10 ಡಿಜಿಟ್ಟು. ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ. ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಇದ್ದರೆ ಸ್ಯಾಲರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಜೆಂಡರ್ ಕೇಳುತ್ತೆ, ಮೇಲ್ ಇದ್ರೆ ಮೇಲ್, ಫಿಮೇಲ್ ಇದ್ದರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ ಅಡ್ರೆಸ್ ಅನ್ನು ಕೇಳುತ್ತೆ, ಮೇಲ್ ಅಡ್ರೆಸ್ ಎಂಟರ್ ಮಾಡ್ಕೊಳ್ಳಿ. ನಂತರ ಪರ್ಪಸ್ ಆಫ್ ಲೋನ್ ಅಂದರೆ ಏನಕ್ಕೆ ಈ ಒಂದು ಲೋನ ನೀವು ತಗೊತಾ ಇದ್ದೀರಾ, ಪರ್ಸನಲ್ ಏನಾದರೂ ಎಮರ್ಜೆನ್ಸಿ ಇದೆಯಾ, ಅದಕ್ಕೆ ಏನಾದ್ರು ತೊಗೊತಾ ಇದ್ದೀರಾ, ಟ್ರಾವೆಲ್ಗೋಸ್ಕರ ಏನಾದರೂ ತೊಗೊತಾ ಇದ್ದೀರಾ, ಹೋಮ್ ರಿಪೇರ್ ಆಗಿರ್ಬೋದು ಏನಾದರೂ ತೊಗೊತಾ ಇದ್ದೀರಾ, ಅಥವಾ ಇಲ್ಲಿ ಮ್ಯಾರೇಜ್ಗೆ, ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಇದೆಯಾ, ಅದಕ್ಕೆ ಎಜುಕೇಷನ್ಗೆ, ಕನ್ಸ್ಯೂಮರ್ ಡ್ಯೂರಬಲ್ ಲೋನ್ಸ್ ಅಂದರೆ ಏನಾದರೂ ಅಪ್ಲೈನ್ಸ್ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಥವಾ ಏನಾದ್ರು ಪರ್ಚೇಸ್ ಮಾಡೋಕ್ಕೆ ತೊಗೊತಾ ಇದ್ದೀರಾ ಅದಕ್ಕೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಪರ್ಪಸ್ ಏನಿದೆನೋ ಅದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೆಟ್ ಮಂತ್ಲಿ ಇನ್ಕಮ್ ಹೇಳ್ತಾ ಇದೆ, ನಿಮ್ಮದು ನೆಟ್ ಮಂತ್ಲಿ ಎಷ್ಟಿದೆನೋ ಅಷ್ಟು ಇಲ್ಲಿ ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ. ನಂತರ ಇದನ್ನು ಟಿಕ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಸೊ ಟಿಕ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಸದ್ಯಕ್ಕೆ ಗೈಸ್ ನಮ್ಮ ಅಪ್ಲಿಕೇಶನ್ ಅನ್ನೋದು ಪ್ರೊಸೆಸ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಪ್ರೊಸೆಸ್ ಆಯಿತು. ಇವಾಗ ಪಿನ್ ಕೋಡ್ ಆಲ್ರೆಡಿ ಎಂಟರ್ ಮಾಡ್ಕೊಂಡಿದ್ದೀನಿ. ಇವಾಗ ಹೌಸ್ ಹೋಲ್ಡ್ ನೇಮನ್ನು ಹೇಳ್ತಾ ಇದೆ, ಅದನ್ನು ಎಂಟರ್ ಮಾಡ್ಕೋಬೇಕು. ನಂತರ ಏರಿಯಾನ ಇಲ್ಲಿ ಎಂಟರ್ ಮಾಡ್ಕೋಬೇಕು. ನಂತರ ಸಿಟಿ ಆಗಿ, ನಂತರ ಸ್ಟೇಟ್ ಆಗ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ನಂತರ ಗೈಸ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನ ಹೇಳ್ತಾ ಇದೆ. ಸೊ ನೀವು ಅಲ್ಲಿ ಸ್ಯಾಲರಿಡ್ ಪರ್ಸನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ಕೇಳುತ್ತೆ, ಅಂದರೆ ನೀವು ಯಾವ ಒಂದು ಕಂಪನಿನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಆ ಒಂದು ಕಂಪನಿಯನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬಹುದು. ಲೆಟ್ ಸಪೋಸ್ ಇವಾಗ ಟಾಟಾ ಅನ್ಕೊಳ್ಳಿ. ಸೊ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಿಮಿಟೆಡ್ ಅನ್ಕೊಳ್ಳಿ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಾಗಿ ಯಾವ ಒಂದು ಕಂಪನಿನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಆ ಒಂದು ಕಂಪನಿಯನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆ, ಎಂಟರ್ ಮಾಡ್ಕೊಂಡ ತಕ್ಷಣ ನಿಮಗೆ ತೋರಿಸುತ್ತೆ ಅದರಲ್ಲಿ ನಿಮ್ದು ಯಾವ್ದು ಕಂಪನಿ ಇದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಇಲ್ಲಿ ಆಲ್ರೆಡಿ ನೆಟ್ ಮಂತ್ಲಿ ಇನ್ಕಮ್ ಹಾಕೊಂಡಿರ್ತೀರಾ ಅಷ್ಟೇ ಬಿಡಿ. ನಂತರ ಇಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಇನ್ಕಮ್ ಬರುತ್ತೆ ಅಂದರೆ ಚೆಕ್ಕಲ್ಲಿ ಬರುತ್ತಾ, ಕ್ಯಾಶಲ್ಲಿ ಬರುತ್ತಾ, ಆನ್ಲೈನ್ ನಲ್ಲಿ ಬರುತ್ತೆ ಅಂದರೆ ಯಾವೊಂದು ಮೋಡಲ್ಲಿ ಬರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಲವಾರು ಜನದ್ದು ಆನ್ಲೈನೇ ಬರುತ್ತೆ, ಅಂದರೆ ಬ್ಯಾಂಕ್ನಲ್ಲಿ ಬರುತ್ತಲ್ವ ಆನ್ಲೈನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ
ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ. ಇವಾಗ ನಮ್ಮದು ಇನ್ನು 60 ಸೆಕೆಂಡ್ಸ್ ಅಂದರೆ 1 ಮಿನಿಟಲ್ಲೇ ಎಲ್ಲ ಚೆಕ್ ಮಾಡ್ತಾರೆ. ಓಕೆ ಕರೆಕ್ಟ್ ಇತ್ತು ಅಂತಂದರೆ ನೋಡ್ತಾ ಇರ್ಬೋದು ನನಗೆ ಪ್ರೀ ಅಪ್ರೂವ್ಡ್ ಲಿಮಿಟು 30,000 ರೂಪಾಯಿ ನನಗೆ ಸಿಕ್ತು. ಸೊ ಈ ಒಂದು ಲೋನ ನಾನು ಇನ್ಸ್ಟೆಂಟಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಚೂಸ್ ಲೋನ್ ಅಮೌಂಟ್ ಅಂತ ಬರ್ತಾ ಇದೆ, ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಇವಾಗ EMI ಪ್ಲಾನ್ಸ್ ಕೇಳ್ತಾ ಇದೆ, ಅಂದರೆ ಯಾವ ರೀತಿಯಾಗಿ ಈ ಒಂದು ಲೋನ ನೀವು ತೊಗೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಅಂದರೆ EMIನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನನಗೆ ಇಲ್ಲಿ ಮನಿ ವ್ಯೂ ಇಂದ ಬರ್ತಾ ಇದೆ. ಫ್ಲಿಪ್ಕಾರ್ಟ್ ಅಂದರೆ ಫ್ಲಿಪ್ಕಾರ್ಟು ಡೈರೆಕ್ಟ್ ಆಗಿ ಲೋನ್ ಕೊಡಲ್ಲ. ಈ ರೀತಿಯಾಗಿ ಮನಿ ವ್ಯೂ ಇಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಲ್ಲಿ ಅಪ್ಲಿಕೇಶನ್ಸ್ ಇಂದ ಆಗಿರ್ಬೋದು ನಮಗೆ ಇಲ್ಲಿ ಲೋನ್ ಸಿಗುತ್ತೆ. ಸೊ ಮನಿ ವ್ಯೂ ನನಗೆ ಕೊಡ್ತಾ ಇದೆ ಲೋನನ್ನು. ಇದನ್ನು ನಾನು ತೊಗೊಂಡ್ಬಿಟ್ಟು ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. EMI ಪ್ಲಾನ್ಸ್ ಅಂತ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಆ್ಯಂಡ್ ಲೋನ್ ಸಮರಿನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಎಲ್ಲ ಕರೆಕ್ಟ್ ಇತ್ತು ಎಲ್ಲ ಇತ್ತು ಅಂತಾರೆ ನೀವು ನೋಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ನಾವಿಲ್ಲಿ ಕ್ರೋಮ್ ಮೇಲೆ ಮತ್ತೆ ಇದನ್ನು ಕಂಟಿನ್ಯೂ ನಾನು ಮಾಡ್ಕೊತಾ ಇದ್ದೀನಿ ಗೈಸ್. ಓಕೆ, ಇಲ್ಲಿ ಲಾಗಿನ್ ಮಾಡ್ಕೋಬೇಕು. ಓಕೆ, ಸೊ ಇನ್ನೂ ಪ್ರಾಸೆಸ್ ಇದೆ ಗೈಸ್ ಇದು. ಮತ್ತೆ ಇನ್ನೂ ತೋರಿಸ್ತಾ ಹೋದರೆ ಲೆಂತಿ ಆಗುತ್ತೆ. ಬಟ್ ಆಲ್ರೆಡಿ ನಾನು ಮಾಡಿದ್ದೀನಿ ವಿಡಿಯೋನ ಮನಿ ವ್ಯೂ ಅಲ್ಲಿ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂತ. ಸೊ ಇದನ್ನೇ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಏನೆಲ್ಲ ನೆಕ್ಸ್ಟ್ ಸಿಂಪಲ್ ಪ್ರೋಸೆಸ್ ಇರುತ್ತೆ ಗೈಸ್. ಮೊದಲು ನಿಮ್ಮದು ಇಮೇಲ್ ID ನೀವು ವೆರಿಫೈ ಮಾಡ್ಕೋಬೇಕು. ಸೊ ವೆರಿಫೈ ಮಾಡ್ಕೊಳ್ಳಿ. ಅದಾದ ನಂತರ ಇನ್ನು ಡೀಟೇಲ್ಸ್ ಅನ್ನ ಕೇಳುತ್ತೆ ಮನಿ ವ್ಯೂ ಅಪ್ಲಿಕೇಶನ್. ಆ ಎಲ್ಲ ಡೀಟೇಲ್ಸ್ ಅನ್ನ ನೀವು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಸೊ ನಂತರ ಇಲ್ಲಿ KYC ಮಾಡಲಿಕ್ಕೆ ಕೇಳುತ್ತೆ. ಫಸ್ಟು ನಿಮ್ಮದು ಆಧಾರ್ ಕಾರ್ಡನ್ನು ಕೊಟ್ಬಿಟ್ಟು KYC ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ನೀವು ಎಷ್ಟು ಲೋನ ನೀವು ತೊಗೊಂಡಿರ್ತೀರಾ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ ತಕ್ಷಣ ಲೋನ್ ಅಗ್ರಿಮೆಂಟ್ ಬರುತ್ತೆ. ಅದನ್ನು ಸೈನ್ ಮಾಡಿಕೊಂಡು ನೀವು ಈಸಿಲಿ ಲೋನ ತೊಗೊಬೋದು ಗೈಸ್ ಮನಿ ವ್ಯೂ ಆ್ಯಪಿಂದ. ಆ್ಯಂಡ್ ನೀವು ಆಟೋ ಡೆಬಿಟ್ ಸೆಟಪ್ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡ್ಕೋಬೋದು, ಬೇಡ ಅಂತಂದರೆ ಬಿಡ್ಬೋದು. ಓಕೆ, ಸೊ ಆಟೋ ಡೆಬಿಟ್ ಸೆಟಪ್ ಮಾಡಲಿಲ್ಲ ಅಂತರೂ ಕೂಡ ನಿಮಗೆ ಇಲ್ಲಿ ಲೋನ್ ಸಿಗುತ್ತೆ ಮನಿ ವ್ಯೂ ಆ್ಯಪಲ್ಲಿ. ನಿಮಗೆ ಮನಿ ವ್ಯೂ ಆ್ಯಪಲ್ಲಿ ಯಾವ ರೀತಿಯಾಗಿ ಲೋನ್ ತೊಗೋಬೇಕು ಡೀಟೇಲ್ ವಿಡಿಯೋ ಬೇಕು ಅಂತಂದರೆ ಐ ಬಟನ್ ಡಿಸ್ಕ್ರಿಪ್ಷನ್ ನಿಮಗೆ ಕೊಟ್ಟಿರ್ತೀನಿ ವಿಡಿಯೋ ಲಿಂಕನ್ನು. ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ ಗೈಸ್. ಓಕೆ, ಸೊ ಹೋಗಿ ನೋಡಿ ಅಪ್ಲೈ ಮಾಡ್ಕೊಳ್ಳಿ. 101% ಮನಿ ವ್ಯೂ ಆ್ಯಪಲ್ಲಿ ನಿಮಗೆ ಲೋನ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ಮದು ಕಡಿಮೆ ಸ್ಯಾಲ್ರಿ ಇತ್ತು ಅಂತಲೂ ಕೂಡ ನಿಮಗೆ ಲೋನ್ ಸಿಗುತ್ತೆ. ಓಕೆ, ಸೊ ಇನ್ ಕೇಸ್ ನಿಮಗೆ ಮನಿ ವ್ಯೂ ಆ್ಯಪಲ್ಲಿ ಲೋನ್ ಸಿಗ್ತಾ ಇಲ್ಲ ಅಂದ್ಕೊಳ್ಳಿ, ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಅದರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ಆ್ಯಪಲ್ಲಿ ನನಗೆ ಇಲ್ಲಿ 2 ಲಕ್ಷ ಕ್ಯಾಶ್ ಲೋನ್ ಮತ್ತು 1 ಲಕ್ಷ ಲೆವೆಲ್ ಅಪ್ ಲೋನ್ ಕೂಡ ಸಿಕ್ಕಿದೆ. ಡೀಟೇಲ್ ಆಗಿ ನಾನು ವಿಡಿಯೋನ ಮಾಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವಿಡಿಯೋನ, ಹೋಗಿ ನೋಡಿ ಅಪ್ಲೈ ಮಾಡ್ಕೊಡಿ. ನಿಮಗೆ ಈ ಒಂದು ಆ್ಯಪಲ್ಲಿ ಕೂಡ ಲೋನ್ ಸಿಗುತ್ತೆ. ಓಕೆ, 4.4 ಸ್ಟಾರ್ಟಿಂಗ್ ಇದೆ. ಪ್ಲೇಸ್ಟೋರಲ್ಲಿ 10 ಲಕ್ಷ ರಿವ್ಯೂಸ್ ಇದಾವೆ. 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಟ್ರೂ ಬ್ಯಾಲೆನ್ಸ್ ಆ್ಯಪ್ನ. ಸೊ ಹೋಗಿ ಗೈಸ್ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೊಳ್ಳಿ, ಲೋನ್ ಸಿಗುತ್ತೆ ಟ್ರೂ ಬ್ಯಾಲೆನ್ಸ್ ಆ್ಯಪಲ್ಲಿ ಕೂಡ. ಓಕೆನಾ, ಸೊ ಯಾಗೈಸ್ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.